ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ವೆಜ್ ಬಿರಿಯಾನಿ. ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ಥರ ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಆಲೂಗಡ್ಡೆ ಅನ್ನೋದು ಸೇರಿಸಿದ್ದೀನಿ ನೋಡಿ. ಚೆನ್ನಾಗಿ ಈ ಥರ ಕುದಿಯಕ್ಕೆ ಬಿಡಬೇಕು ಅದನ್ನು. ಅದೇ ಥರ ನಾನು ಇನ್ನೊಂದು ಪಾತ್ರೆಯಲ್ಲಿ 1 kg ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದು ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥ ಅಕ್ಕಿನೇ ತೊಗೊಂಡಿರೋದು, ಸೋನಾ ಮಸೂರಿ ಅಕ್ಕಿ. ಆಲೂಗಡ್ಡೆ ನೋಡಿ ಈ ಥರ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈಗ ರೆಡಿ ಆಗಿದೆ ನೋಡಿ, ಫ್ರೈ ಆಗಿದೆ. ಒಂದು ಪಾತ್ರೆಗೆ ಈ ತರ ತಕೊಂಡ್ಬಿಡೋಣ. ಅದೇ ತರ ನಾನು ಕ್ಯಾರೆಟ್ ಅನ್ನೋದು ಕೂಡ ತಗೊಂಡಿದ್ದೀನಿ. 1/2 ಕಪ್ ಕ್ಯಾರೆಟ್ ತಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಅದರಲ್ಲೇ ನಾನು ಗೋಬಿ ಫೂಲ್ ಅನ್ನೋದು ಹಾಕೊಂಡಿದ್ದೀನಿ. 1 ಕಪ್ ಅಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಅದನ್ನು ಫ್ರೈ ಆಗಬೇಕು. ಈ ತರ ಫ್ರೈ ಆಗಿದೆ ನೋಡಿ. ಅದನ್ನು ಕೂಡ ನಾನು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಅದೇ ತರ ಬೀನ್ಸ್ ಕೂಡ ಹಾಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು. ಇದನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ. ನಾನು ಅದೇ ತರ ಕ್ಯಾಪ್ಸಿಕಮ್ ಕೂಡ ಸೇರಿಸಿದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರದ್ದು ಸ್ಮೆಲ್ ಅನ್ನೋದು ಹೋಗುತ್ತೆ, ಹಾಗಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ ನೋಡಿ. ಇದನ್ನು ಕೂಡ ನಾನು ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ. ಅದೇ ತರ ನಾನು ಉಳ್ಳಾಗಡ್ಡಿ ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಲ್ಸ್ಕೊತಾ ಮೀಡಿಯಂ ಫ್ಲೇಮ್ ಮೇಲೆ ನೋಡಿ. ಈಗ ಬ್ರೌನ್ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡ್ಬಿಡೋಣ ನಾವು. ಇನ್ನೊಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ ನಾನು. ಈ ತರ ವೆಜ್ಜೀಸ್ ಎಲ್ಲ ನಾನು ಫ್ರೈ ಮಾಡ್ಕೊಂಡಿರೋದು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಲಾರ್ದು ನೋಡಿ, ಅದಕ್ಕೆ ಸೇರಿಸೋಣ. ಬಟಾಣಿ 1 ಕಪ್ ಸೇರಿಸ್ತಾ ಇದ್ದೀನಿ. ಅದೇ ತರ ಬದನೆಕಾಯಿ ಕೂಡ ಫ್ರೈ ಮಾಡ್ಕೋಬಾರ್ದು, ಅದು ಬಡನ್ ಕುದ್ದು ಬೀಳುತ್ತೆ. ಅದನ್ನು 1 ಕಪ್ ಅಷ್ಟು ಸೇರಿಸ್ಬೇಕು. ಇಲ್ಲಾಂದ್ರೆ 2 ಬದನೆಕಾಯಿ ತಗೊಂಡ್ರು ನಡೆಯುತ್ತೆ. ನಾನು ಸೋಯಾಬೀನ್ ಕೂಡ ತಗೊಂಡಿದ್ದೀನಿ. ಅದು ಮೀಡಿಯಂ ಸೈಜಿನ ಸೋಯಾಬೀನ್ ತಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿದ್ದೀನಿ 1 ಕಪ್ ಅಷ್ಟು. ನಾನು 3 ಮೆಣಸಿನ್ಕಾಯಿ ಅನ್ನೋದು ತಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಪುದೀನ ಕೂಡ ಸೇರಿಸ್ಕೋಬಹುದು. ನಾನು ಅದೇ ತರ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಮೊಸರು ಅನ್ನೋದು 1/2 ಲೀಟರ್ ತಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಂಡು ನಾನೀಗ ಅರಿಶಿನ ಅನ್ನೋದು ಸೇರಿಸ್ತಾ ಇದ್ದೀನಿ, 1/2 ಟೀ ಸ್ಪೂನ್ ಅಷ್ಟು. ಅದೇ ತರ ಖಾರ ಸೇರಿಸ್ತಾ ಇದ್ದೀನಿ, 3 ಟೇಬಲ್ ಸ್ಪೂನ್ ಅಷ್ಟು ಖಾರನ್ನು ಸೇರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಉಪ್ಪು ಅನ್ನೋದು ನಿಮಗೆ ಟೇಸ್ಟ್ ಬೇಕಾದಂಗೆ. ನಾನು ಮಾತ್ರ 2 ಚಮಚ ಸೇರಿಸಿದ್ದೀನಿ. ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಆನಿಯನ್ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಆಮೇಲೆ ಸೇರಿಸ್ತೀನಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೇರಿಸ್ತಾ ಇದ್ದೀನಿ, 2 ಚಮಚದಷ್ಟು. ಅದೇ ತರ ಕೊತ್ತಂಬರಿ ಪೇಸ್ಟ್ ಕೂಡ 1 ಚಮಚದಷ್ಟು ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಡಬೇಕು ಒಂದು 10 ನಿಮಿಷದವರೆಗೂ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರನ್ನು ಸೇರಿಸ್ಬಿಟ್ಟು ಅದರಲ್ಲಿ ಉಪ್ಪು ಸೇರಿಸಿದ್ದೀನಿ. ಅರ್ಧ ನಿಂಬೆ ಹಣ್ಣು ಅನ್ನೋದು ಸೇರಿಸ್ಬಿಟ್ಟು ನಾನು ಅದರೊಳಗಡೆ ಸಿಪ್ಪೆ ಹಾಕ್ಬಿಡ್ತೀನಿ. ಹಿಂಡಿಬಿಟ್ಟು ಅದರೊಳಗೆ ಸಿಪ್ಪೆ ಹಾಕ್ತಿದ್ದೀನಿ. ಅದಕ್ಕೆ ನೀವು 1 ಚಮಚದಷ್ಟು ಎಣ್ಣೆ ಅನ್ನೋದು ಸೇರಿಸ್ಬೇಕು. ಸೇರಿಸಿ ಏನು ಅಕ್ಕಿ ಅನ್ನೋದು ನೆನೆಸ್ಕೊಂಡು ಇಟ್ಕೊಂಡಿದ್ವೋ ಅವನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ಅದನ್ನ. ಮೇಲ್ಗಡೆ ಮುಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಅದೇ ತರ ಇನ್ನೊಂದು ಪಾತ್ರೆಯಲ್ಲಿ ನಾನು ಫ್ರೈ ಮಾಡಿರ್ತಕ್ಕಂಥ ಎಣ್ಣೆಯನ್ನೇ ತಗೊಂಡಿರೋದು, ಅದನ್ನು ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ವೆಜ್ಜೀಸ್ ಫ್ರೈ ಮಾಡಿದ್ವಲ್ಲ, ಅದ್ರ ಸ್ಮೆಲ್ ಬರುತ್ತೆ. ಇವು ಖಡ ಮಸಾಲಗಳನ್ನು ನಾನು ಹಾಕ್ತಾ ಇದ್ದೀನಿ. ಅದೇ ತರ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ ಮತ್ತೆ ನಾನು ಕೊಯ್ದ್ಬಿಟ್ಟು ಇದು ಹಾಕ್ತಾ ಇದ್ದೀನಿ ಎಣ್ಣೆಗೆ. ನಾವೇನು ವೆಜ್ಜೀಸನ್ನು 10 ನಿಮಿಷದವರೆಗೂ ನೆನೆಯಕ್ಕೆ ಬಿಟ್ಟಿದ್ವೋ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿರ್ತಕ್ಕಂಥ ವೆಜ್ಜೀಸ್ ಎಲ್ಲಾನು ಸೇರಿಸ್ಬಿಟ್ಟು ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ, 1 ಕಪ್ ಅಷ್ಟು. 2 ಟೊಮೆಟೊ ಕೂಡ ತಗೋಬಹುದು. ಅದೇ ತರ ನಾನು ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡಬೇಕು ಒಂದು 15 ನಿಮಿಷ. ಕುದಿಲ್ಲ ಅದನ್ನ ನೋಡಿ. ಈಗ ಕುದ್ದಿದೆ, ರೆಡಿಯಾಗಿದೆ ನೋಡಿ. ಈಗ ನಾವು ಇದನ್ನ ಕುದ್ದಿರ್ತಕ್ಕಂಥ ರೈಸ್ ಅನ್ನೋದು ಹಾಕ್ತಾ ಇದ್ದೀನಿ. 90% ಕುದಿಬೇಕು ಅಷ್ಟೇನೆ ರೈಸ್. ಅದನ್ನ ಇದಕ್ಕೆ ಸೇರಿಸ್ಬಿಡೋಣ. ಅಷ್ಟು ರೈಸನ್ನು ಸೇರಿಸ್ಬಿಡೋಣ. ರೈಸನ್ನು ಸೇರಿಸ್ಬಿಟ್ಟು ಈ ತರ ಆನಿಯನ್ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಅದೇ ತರ ನಾನು ಧನಿಯಾ ಅನ್ನೋದು ಕೂಡ ಹಾಕ್ಬಿಟ್ಟು, ಧನಿಯಾ ಕೂಡ ಸೇರಿಸ್ಬಿಟ್ಟು ಗರಂ ಮಸಾಲ ಹಾಕ್ಬಿಟ್ಟು ಈ ತರ ಮುಚ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ವಜನ್ ಅನ್ನೋದು ಇಟ್ಟಿದ್ದೀನಿ. ಏನು
ಸ್ಟೀಮ್ ಅನ್ನೋದು ಹೊರಗಡೆ ಬರ್ಲಾರ್ದಂಗೆ ನಾನು ಈ ತರ ವಜನ್ ಅನ್ನೋದು ಇಟ್ಕೊಂಡಿದ್ದೀನಿ. ನೋಡಿ ಈ ತರ ರೆಡಿ ಆಗಿದೆ. ನಾನು ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನಾನು ಈ ತರ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ಥ್ಯಾಂಕ್ ಯು.